ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅಜಿತ್, ಗಣಿತ ಶಿಕ್ಷಕ. ನಿಮಗೆ ತರಗತಿಗೆ ಸುಸ್ವಾಗತ. ನಾವು ನಿನ್ನೆವರೆಗೆ ಏನು ಮಾಡಿದ್ವಿ, ಇದನ್ನು 3ನೇ ಪಾಠ ಮುಗಿಸಿದ್ವಿ. ಯಾವುದು? ರೇಖಾತ್ಮಕ ಸಮೀಕರಣಗಳ ಜೋಡಿಗಳ. ಅದನ್ನು ನಾವು 3 ವಿಧಾನದಲ್ಲಿ ಅದರದ ಬೆಲೆಗಳನ್ನು ಕಂಡುಹಿಡಿಯೋದು. ನಕ್ಷಾ ವಿಧಾನ, ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯೋದು ಎಲ್ಲ ಕಲ್ತೀವಿ ನಾವು. ಅದರಿಂದ ಅಭ್ಯಾಸಗಳನ್ನು ಮಾಡಿದ್ವಿ ಮತ್ತು ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಸಹ ನಾವು ಮಾಡಿದ್ವಿ. ಇವತ್ತು ಹೊಸ ಅಧ್ಯಾಯವನ್ನು ಶುರು ಮಾಡ್ತೀವಿ. ಹೊಸ ಅಧ್ಯಾಯ ಅಂದರೆ ನಮಗೆ ತುಂಬ ಹುರುಪು. ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀವಿ. ಏನಂದರೆ ಯಾವುದಿದು? ವರ್ಗ ಸಮೀಕರಣಗಳು, 4ನೇ ಅಧ್ಯಾಯ. ಸೊ 4ನೇ ಅಧ್ಯಾಯ ವರ್ಗ ಸಮೀಕರಣಗಳು. ಇದರಲ್ಲಿ ನಿಮಗೆ 6 ಅಂಕಗಳದ್ದು ಇರ್ತದೆ. ಇದು 6 ಅಂಕಗಳು ವಾರ್ಷಿಕ ಪರೀಕ್ಷೆಯಲ್ಲಿ. ಏನಂದರೆ ವರ್ಗ ಬಹುಪದೋಕ್ತಿಗಳನ್ನು ನಾವು ಕಲ್ತಿದ್ದೀವಿ. ಈಗ ಹಿಂದಿನ ಕ್ಲಾಸ್ನಲ್ಲಿ 2ನೇ ಪಾಠದಲ್ಲಿ ಕಲ್ತಿದ್ದೀವಿ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದರೆ ಏನು? ಅದರ ಚರಾಕ್ಷರದ ಏನು ಘಾತ 2 ಇರ್ತದೆ. ಒಂದೇ ಚರಾಕ್ಷರದಲ್ಲಿ ಅದರದ ಗರಿಷ್ಠ ಘಾತ 2 ಇದ್ದಾಗ ಅದಕ್ಕೆ ನಾವೇನಂತೀವಿ? ವರ್ಗ ಬಹುಪದೋಕ್ತಿ ಅಂತ ಅದನ್ನು ಕಲ್ತಿದ್ದೀವಿ. ಆವಾಗ ಅದನ್ನು ನಾವು 0ಗೆ ಸಮ ಮಾಡಿದರೆ ಅದು ಏನಾಗುತ್ತೆ? ವರ್ಗ ಸಮೀಕರಣ ಆಗ್ತದೆ ಅಷ್ಟೇ. ಸೊ ಅದರಲ್ಲಿ ಏನೇನು ಕಲಿತೀವಿ ನಾವು? ಇದರದ್ದು ಅದರ ಮೂಲ ರೂಪ ಏನು? ವರ್ಗ ಬಹುಪದೋಕ್ತಿಯ ಮೂಲ ರೂಪ ಏನಿತ್ತು? ax² + bx + c ಅಂತ ಇತ್ತು. ಅಂದರೆ ಇಲ್ಲಿ a ಬೆಲೆ 0ಗೆ 0 ಇರಬಾರ್ದು, ಬಿ ಬೆಲೆ 0 ಇರ್ಬೋದು, ಸಿ ಬೆಲೆ 0 ಇರ್ಬೋದು, ಅದೇನು ಪರವಾಗಿಲ್ಲ. ಆದರೆ ಎ ಬೆಲೆ 0 ಇರಬಾರ್ದು. ಅದಕ್ಕೆ ನಾವೇನಂದ್ರೆ ವರ್ಗ ಬಹುಪದೋಕ್ತಿ ಅಂತ ಹೇಳಿದ್ವಿ ನಾವು, ಅಲ್ವಾ? ಆಮೇಲೆ ಇದು ಏನಾಯಿತು? ಈ ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸಿದರೆ ಏನಾಗುತ್ತೆ? ವರ್ಗ ಸಮೀಕರಣಗಳು. ನಾಲ್ಕನೇ ಪಾಠ. ಇದು ವರ್ಗ ಬಹುಪದೋಕ್ತಿಯ ಮೂಲ ರೂಪ ಹೆಂಗಿದೆ? ax² + bx + c. ಇದು ವರ್ಗ ಬಹುಪದೋಕ್ತಿ. ಇದನ್ನು 0ಗೆ ಸಮೀಕರಿಸಿದರೆ ಅಂದರೆ 0ಗೆ ಸಮ ಅಂತ ಮಾಡಿದರೆ ಇದು ಮೂಲ ರೂಪ. ಇದರದ್ದು ಮೂಲ ರೂಪ ಇದು. ಇದರ ಮೂಲ ರೂಪ ವರ್ಗ ಸಮೀಕರಣದ ಮೂಲ ರೂಪ. a b c ಏನವು? ಸಹಗುಣಕಗಳು. a ಅದರದ ಸಹಗುಣಕ, a x² ನ ಸಹಗುಣಕ, b ಏನು? x ನ ಸಹಗುಣಕ, ಸಿ ಏನದು? ಸ್ಥಿರಾಂಕ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ ಕರಾರ್ ಏನಂದರೆ ಎ 0ಗೆ ಸಮ ಇರಬಾರ್ದು. ಎ 0ಗೆ ಸಮ ಇದ್ದರೆ ಮತ್ತದು x² ಏನಾಗುತ್ತೆ? 0 ಆಗಿಬಿಡ್ತದಲ್ಲ. ಅವಾಗ ಅದು ಏನಾಗುತ್ತೆ? ಸರಳ ರೇಖೆ ಆದಂಗೆ ಆಗುತ್ತೆ. bx + c ಅಷ್ಟು ಉಳಿತದೆ. ಅವಾಗ ಏನಾಗುತ್ತೆ? ಅದು ವರ್ಗ ಸಮೀಕರಣ ಆಗಂಗಿಲ್ಲ. ಹೀಗಾಗಿ ಎ ಇದಕ್ಕೆ 0ಗೆ ಸಮ ಇರಬಾರ್ದು. ಇದರದ್ದು ನಾವು ಏನು ಕಂಡುಹಿಡಿದೀವಿ? ಇದನ್ನು ಸಮೀಕರಣವನ್ನು ತಯಾರಿಸೋದು ಅವರು ಏನೋ ವಾಕ್ಯದಲ್ಲಿ ಇರ್ತದೆ. ಅದು ವಾಕ್ಯದಲ್ಲಿ ಇದನ್ನು ಸಮೀಕರಣ ತಯಾರಿಸೋದು ಕಲಿತೀವಿ. ಮತ್ತು ಅದನ್ನು ಬಿಡಿಸೋದು ಅಂದರೆ ಅದರ ಬೆಲೆಯನ್ನು ಕಂಡುಹಿಡಿಯೋದು, ಎಕ್ಸ್ ಬೆಲೆಯನ್ನು ಕಂಡುಹಿಡಿಯೋದನ್ನು ಇಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಸೊ ಏನು ಹೇಳಿದ್ದಾರೆ ಅವರು? ಈ ಬಹುಪದೋಕ್ತಿ 0ಗೆ ಸಮೀಕರಿಸಿದರೆ ನಮಗೆ ವರ್ಗ ಸಮೀಕರಣ ದೊರೆಯುತ್ತದೆ. ಆಮೇಲೆ ಇದನ್ನು ನೈಜ ಬದುಕಿಗೆ ನಾವು ಇದನ್ನು ಏನು ಸನ್ನಿವೇಶಗಳಲ್ಲಿ ಇದರದ್ದು ಅನ್ವಯಿಸ್ತೀವಿ. ನಾವು ನೈಜ ಬದುಕಿನ ಹಲವಾರು ಸನ್ನಿವೇಶಗಳಲ್ಲಿ ವರ್ಗ ಸಮೀಕರಣಗಳ ಅನ್ವಯಗಳನ್ನು ಕಾಣಬಹುದು, ಇದರ ಉಪಯೋಗಗಳನ್ನು ಕಾಣಬಹುದು. ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಏನಂದರೆ ಧರ್ಮದರ್ಶಿ ಒಬ್ಬರು ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಲು ಬಯಸುತ್ತಾರೆ. ಒಂದು ಪ್ರಾರ್ಥನಾ ಮಂದಿರ ಅಂದರೆ ಗುಡಿ ಇರ್ಬೋದು, ಏನೋ ಇರ್ಬೋದು. ಅದು ಹೆಂಗಿರ್ತದೆ? ಅದರದ್ದು ಆಕಾರ ಈ ಥರ ಇರ್ತದೆ ಅದು. ಹಾಗೂ ಇದರ ಒಳಾಂಗಣ ವಿಸ್ತೀರ್ಣ, ಒಳಗಡೆ ಇರೋ ವಿಸ್ತೀರ್ಣ, ಒಳಾಂಗಣ ವಿಸ್ತೀರ್ಣ 300 ಮೀಟರ್ ಸ್ಕ್ವೇರ್, ಅಂದರೆ 300 ಮೀಟರ್ ವರ್ಗ ಇರ್ತದೆ ಒಳಗಡೆದು. ಅದರದ್ದು ಇದು ಹೇಗಿದೆ ನೋಡಿ. ಇದು ಉದ್ದ ಅಗಲ ಇದೆ ಅಂದರೆ ಆಯತಾಕಾರ ಇದೆ. ಉದ್ದವು ಅಗಲದ 2ರಷ್ಟಕ್ಕಿಂತ 1 ಮೀಟರ್ ಹೆಚ್ಚಾಗಿರಬೇಕು. ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಸಂದರ್ಭ ಕೊಟ್ಟಿರ್ತಾರೆ. ಉದ್ದ ಎಷ್ಟು ಇರಬೇಕು, ಅಗಲ ಎಷ್ಟು, ಒಂದಕ್ಕೊಂದು ಸಂಬಂಧದ ಮೇಲೆ ಇದನ್ನು ನಾವು ಬಿಡಿಸ್ತೀವಿ. ಉದ್ದ ಎಷ್ಟು ಅಗಲ ಎಷ್ಟು ಅಂತ ನೇರವಾಗಿ ನಮಗೆ ಗೊತ್ತಿಲ್ಲ, ಆದರೆ ಅದ್ರದ್ದು ಒಂದು ಸಂಬಂಧವನ್ನು ಗೊತ್ತಿದೆ. ಏನು? ಉದ್ದವು ಅಗಲದ 2ರಷ್ಟಕ್ಕಿಂತ 1 ಮೀಟರ್ ಜಾಸ್ತಿ ಇದೆ ಅಂತ. ಅವಾಗ ಏನು ಮಾಡಬೇಕು ನಾವು? ಯಾವುದಕ್ಕೆ ನಾವು ಈಗ ಯಾವುದು ಕಡಿಮೆ ಇದೆ? ಇದ್ರ ಪ್ರಕಾರ ಅಗಲ ಕಡಿಮೆ ಇದೆ ಅಲ್ವಾ? ಅಗಲ ಕಡಿಮೆ. ಈಗ ಉದ್ದವು ಅಗಲದ 2ರಷ್ಟು ಅಂದರೆ ಅಗಲ ಕಡಿಮೆ ಇರ್ತದೆ. ಅದನ್ನು ನಾವೇನು ಮಾಡಬೇಕು? ಒಂದು ಚರಾಕ್ಷರ ಕೊಡಬೇಕು. ಎಕ್ಸ್ ವಾಯ್ ಯಾವುದೋ ಕೊಟ್ಟು ನಡೀತದೆ. ಎಕ್ಸ್ ಅಂತ ಕೊಟ್ಟು ಒಂದು ಉದ್ದ ಎಷ್ಟು ಬರ್ತದೆ ಇದಕ್ಕೆ ಎಕ್ಸ್ ಕೊಟ್ಟರೆ ಉದ್ದ ಏನಾಗುತ್ತೆ ಅದನ್ನು ನಾವು ಬರ್ಕೋಬೇಕು. ಉದ್ದ ಏನಾಗುತ್ತೆ? ಅವಾಗ 2x + 1 ಆಗ್ತದೆ. ಹೆಂಗೆ? ಅದೇನು ಹೇಳ್ಯಾರು? ಅಗಲದ 2ರಷ್ಟಕ್ಕಿಂತ 1 ಮೀಟರ್ ಜಾಸ್ತಿ ಇದೆ. 2ರಷ್ಟು ಅಂದರೆ ಏನು? ಮತ್ತು 2ರಿಂದ ಗುಣಿಸಿ ಅದಕ್ಕೆ 1ಅನ್ನು ಕೂಡಿಸ್ಬೇಕು. ಅವಾಗ ನಮಗೆ ಉದ್ದ ಸಿಗ್ತದೆ. 2x + 1 ಏನಾಯ್ತು? ಈಗ ಎಕ್ಸ್ ಅಗಲ x ಮೀಟ್ರ್ ಆತಂದರೆ ಈಗ ನೋಡಿ, ಅಗಲ ಏನಾಗುತ್ತೆ? ನಾವು x ಮೀಟರ್ ಇರಲಿ ಅಂತ ಬರೀಬೇಕು. ಹಾಂ, ಎಕ್ಸ್ ಎಲ್ಲಾನು ಮೀಟರ್ದಲ್ಲಿರೋ ಎಕ್ಸ್ ಮೀಟರ್.
ಆಮೇಲೆ ಅವ್ರ ಪ್ರಕಾರ ಉದ್ದ ಏನಾಗುತ್ತೆ, ಎರಡರಷ್ಟು ಮತ್ತು 1 ಉದ್ದವು ಎಷ್ಟಾಗ್ತದೆ, 2x + 1 ಮೀಟರ್ ಆಗ್ತದೆ. ಈಗ ಎರಡು ಚರಾಕ್ಷರ ಒಂದೇ ಇದೆ, ಆದರೆ ಉದ್ದದ್ದು ಗೊತ್ತಾಯಿತು ನಮ್ಗೆ, ಅಗಲದ್ದು ಗೊತ್ತಾಯಿತು. ಆಮೇಲೆ ಅವ್ರು ಇನ್ನೊಂದೇನು ಹೇಳಿದ್ದಾರೆ, ಅದರ ವಿಸ್ತೀರ್ಣ ಹೆಂಗೆ ಕಂಡು ಹಿಡಿತೀವಿ ನಾವು, ವಿಸ್ತೀರ್ಣವನ್ನು ಒಳಗಡೆದ್ದು ಇದು ಆಯತಾಕಾರ ಇದ್ದಾಗ ಉದ್ದ ಗುಂಡ್ಲೆ ಅಗಲ ಮಾಡಬೇಕು, ಇದು ಏನೋ ವಿಸ್ತೀರ್ಣ. ಆ ಮಂದಿರದ ಅಗಲವು ಆಯ್ತು. ಈಗ ಸೊ ಈಗ ನಾವು ವಿಸ್ತೀರ್ಣಕ್ಕೆ ಒಂದು ಸೂತ್ರ ಇದೆ, ಏನೋ ಇದು ಆಯತಾಕಾರದ ವಿಸ್ತೀರ್ಣ, ಆಯತಾಕಾರದ ವಿಸ್ತೀರ್ಣ ಸೂತ್ರ ಬರ್ಕೋಬೇಕು. ಏನಿದೆ ವಿಸ್ತೀರ್ಣ ಸೂತ್ರ, ಉದ್ದ ಅಥವಾ ಅಗಲ ಗುಣಲಬ್ಧ ಉದ್ದ ಅಥವಾ ಉದ್ದ ಗುಣಲಬ್ಧ ಅಗಲ ಎರಡು ಒಂದೇ. ಈಗ ವಿಸ್ತೀರ್ಣ ಅವ್ರು ಕೊಟ್ಟಿದ್ದಾರೆ, ಎಷ್ಟು ಅಂತ ಹೇಳಿದ್ದಾರೆ ಅವರು, 300 ಮೀಟರ್ ಅಂತ ಹೇಳಿದ್ದಾರೆ. ಇದು 300 ಸಮ ಅಗಲ ಎಷ್ಟು ಅಂತ ನಾವು x ಮೀಟರ್ ತೊಗೊಂಡಿವಿ, ಗುಣಲಬ್ಧ 2x + 1 ಆಯಿತು. ಈಗ ಇದನ್ನೇನು ಮಾಡಬೇಕು, ಇದನ್ನು ಕಂಸಗಳನ್ನು ಬಿಡಿಸಿದರೆ ನಮಗೆ ಏನು ಬರ್ತದೆ ನೋಡೋಣ ಅಂತೀವಿ. ಇದೇನಾಯಿತು, ಎಕ್ಸ್ ಗುಣಲಬ್ಧ 2x ಏನಾಗುತ್ತೆ, 2x² ಆಗುತ್ತೆ, ಪ್ಲಸ್ ಎಕ್ಸ್ ಮತ್ತು 1 ಗುಣಿಸಿದಾಗ ಎಕ್ಸ್ ಬರ್ತದೆ. ಇವನ್ನೆಲ್ಲ ಅವನ್ನ 300 ಈ ಕಡೆ ತೊಗೊಂಡಂತೆ ಅವಾಗ ಏನಾಗುತ್ತೆ, 2x² + x ಋಣ 300 = 0. ಈಗ ಹೆಂಗಾಯ್ತು ನೋಡ್ರಿ, ಇದು ax² + bx + c = 0ಗೆ ಇದು ಆಯಿತು. ಅಂದರೆ ಇದು ಏನಾಯಿತು, ವರ್ಗ ಸಮೀಕರಣ. ಈಗ ನಾವು ಅನ್ವಯಿಸಿದ್ದೀವಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಇದನ್ನು ಅನ್ವಯಿಸಿದ್ವಿ, ಇದರ ಉಪಯೋಗ ಆಯ್ತು. ಆದ್ದರಿಂದ ಮಂದಿರದ ಅಗಲವು ವರ್ಗ ಸಮೀಕರಣ ಈ ಥರ ಬರ್ತದೆ. ಮಂದಿರದ ಅಗಲವು ವರ್ಗ ಸಮೀಕರಣವಾದ 2x² + x - 300 = 0 ಇದನ್ನು ಸರಿದೂಗಿಸುವಂತಿರಬೇಕು. ಈಗೇನಾಗಬೇಕಿದು, ಎಕ್ಸ್ ಕಂಡುಹಿಡಿಬೇಕಂದ್ರೆ ಈಗ ಇದನ್ನು ಸರಿದೂಗಿಸ್ಬೇಕು. ಈಗ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಈಗ ನೀವು ಎಕ್ಸನ್ನು ಯಾವುದೇ ಅದನ್ನು ಹೆಂಗೆ ನಾವು ಕಂಡುಹಿಡ್ತೀವಿ ಅಂತ ಅದು ಮುಂದೆ ನೋಡ್ತೀವಿ. ಈಗೇನಂದರೆ ಈ ಸಮೀಕರಣ ಸರಿದೂಗಿಸುವಂಥ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು, 0ಗೆ ಸಮ. ಸೊ ಇದಕ್ಕೆ ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ಇದೇ ಥರ ಈಗ ಇದನ್ನು ವರ್ಗ ಸಮೀಕರಣ ಪರಿಹಾರ ಯಾರು ಕಂಡುಹಿಡಿದ್ರು ಅಂದರೆ ಬ್ಯಾಬಿಲೋನಿಯನ್ನರು ಮೊದಲು ಕಂಡುಹಿಡಿದರು. ಬ್ಯಾಬಿಲೋನಿಯನ್ನರು ಮೊಟ್ಟ ಮೊದಲು ವರ್ಗ ಸಮೀಕರಣಗಳಿಗೆ ಪರಿಹಾರ ಕಂಡುಹಿಡಿದರೆಂದು ನಂಬಲಾಗಿದೆ. ಅವರು ಮೊದಲು ಇದರ ಮೇಲೆ ಅದನ್ನು ಅವರು ಅಭ್ಯಾಸ ಮಾಡಿ ವರ್ಗ ಸಮೀಕರಣ ಪರಿಹಾರ ಹೆಂಗೆ ಕಂಡುಹಿಡಿಯೋದು ಅಂತ ಅವ್ರು ಕಂಡುಹಿಡಿದಿದ್ದಾರೆ. ಈಗ ನೋಡಿ, ಒಂದು ಉದಾಹರಣೆ ಇದೆ. 2 ಧನ ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ನೀಡಿದಾಗ ಆ ಎರಡೂ ಸಂಖ್ಯೆಗಳನ್ನು ಹೇಗೆ ಕಂಡು ಹಿಡಿಯಬಹುದೆಂದು ಅವರು ತಿಳಿದಿದ್ದರು. ಈಗೇನಂದರೆ ಯಾರೋ ಹೇಳಿದರು, ಈಗ 2 ಸಂಖ್ಯೆಗಳ ಮೊತ್ತ ಇಷ್ಟಿದೆ, ಅವುಗಳ ಗುಣಲಬ್ಧ ಇಷ್ಟಿದೆ, ಆ ಸಂಖ್ಯೆಗಳು ಯಾವುವು ಅಂದರೆ ಅವರು ಮೊದಲು ಕಂಡುಹಿಡಿದವರು ಬ್ಯಾಬಿಲೋನಿಯನ್. ಇಲ್ಲಿ ನೋಡಿ, ಮತ್ತು ಈ ಸಮಸ್ಯೆಯು x² - px + q = 0 ರೂಪದ ವರ್ಗ ಸಮೀಕರಣವನ್ನು ಬಿಡಿಸೋದಕ್ಕೆ ಸಮಾನವಾಗಿದೆ. ಇದನ್ನು ಬಿಡಿಸಿದಷ್ಟು ಸಮ ಆಗಿದೆ. ಇವೆಲ್ಲ ಅವರು ಕಂಡುಹಿಡಿದ್ರು ಬ್ಯಾಬಿಲೋನಿಯನ್ನರು. ನಿಮ್ಮ ಜ್ಞಾನಕ್ಕಾಗಿದೆ, ಅದೇನು ಪರೀಕ್ಷೆಗೆ ಬರಲ್ಲ ಅಂದರೂ ನಿಮ್ಮ ಜ್ಞಾನ ಗೊತ್ತಿರಬೇಕು. ಮುಂದೆ ಗ್ರೀಕ್ ಗಣಿತಜ್ಞರು ಯಾರು, ಯುಕ್ಲಿಡ್ ಹೆಸರು ಕೇಳಿದ್ರಿ ನೀವು. ಗ್ರೀಕ್ ಗಣಿತಜ್ಞರಾದ ಯುಕ್ಲಿಡರು ಉದ್ದಗಳನ್ನು ಕಂಡುಹಿಡಿಯಲು ಒಂದು ರೇಖಾಗಣಿತೀಯ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದರು. ಅವರು ಉದ್ದ ಹೆಂಗೆ ಕಂಡುಹಿಡಿಯೋದು ಅಂತ ಅವರು ಒಂದು ರೇಖಾಗಣಿತ ಮೇಲೆ ಭಾಳ ಕೆಲಸ ಮಾಡೋರು. ಯಾರು, ಯುಕ್ಲಿಡ್ ಅನ್ನೋರು. ಇದು ನಮ್ಮ ಈಗಿನ ಪರಿಭಾಷೆಯಲ್ಲಿ ವರ್ಗ ಸಮೀಕರಣಗಳ ಪರಿಹಾರ ಎಂಬ ಅರ್ಥವನ್ನು ನೀಡುತ್ತದೆ. ಅಂದರೆ ವರ್ಗ ಸಮೀಕರಣದ ಏನು ಪರಿಹಾರ ಬರ್ತಲ್ಲ ಅದರ ಸಹಾಯದಿಂದ ಉದ್ದವನ್ನು ಕಂಡುಹಿಡಿಯೋದು, ಅದಕ್ಕೆ ಸಂಬಂಧ ಇದೆ. ಸಾಮಾನ್ಯ ರೂಪದಲ್ಲಿ ವರ್ಗ ಸಮೀಕರಣಗಳನ್ನು ಬಿಡಿಸುವುದರಲ್ಲಿ ಕೀರ್ತಿಯು ಪ್ರಾಚೀನ ಭಾರತ ನಮ್ಮ ಪ್ರಾಚೀನ ಗಣಿತಜ್ಞರು ಸಲ್ಲುತ್ತದೆ. ಇವರು ಅದರ ಮೇಲೆ ಭಾಳ ಕೆಲಸ ಮಾಡಿದ್ದಾರೆ. ಯಾರವರು? ಅವ್ರ ಹೆಸರು ಬ್ರಹ್ಮಗುಪ್ತ. ಎಷ್ಟನೇ ಇಸ್ವಿ? 592 665. ಅವರು ಈ ರೂಪದ ವರ್ಗ ಸಮೀಕರಣಗಳನ್ನು ಸೂತ್ರ ನೀಡಿದರು. ಅವರು ಯಾವುದು? ax² + bx + c = 0 ರೂಪದ ವರ್ಗ ಸಮೀಕರಣವನ್ನು ಬಿಡಿಸಲು ಸ್ಪಷ್ಟವಾದ ಸೂತ್ರವನ್ನು ನೀಡಿದರು. ಅವರು ಯಾರು? ಮೊದಲ ಬ್ರಹ್ಮಗುಪ್ತ ಅನ್ನೋರು ಇದಕ್ಕೆ ಹೆಂಗೆ ಬಿಡಿಸಬಹುದು ಅಂತ ಅವರು ಸೂತ್ರ ಕಂಡುಹಿಡಿದರು. ನಂತರ ಶ್ರೀಧರಾಚಾರ್ಯರು ಕ್ರಿಸ್ತಶಕ 1025 ಎಷ್ಟು ಹಿಂದೆ ನೋಡ್ರಿ, ಈಗ ನಾವಿರ್ತೀವಿ 2025 ಅಂದರೆ 1000 ವರ್ಷಗಳ ಹಿಂದೆ ವರ್ಗ ಸಮೀಕರಣವನ್ನು ಬಿಡಿಸಲು ಏನು ಮಾಡಿದ್ರು ಅವರು? ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಅವರು ಅದನ್ನು ಕಂಡುಹಿಡಿದ್ರು. ವರ್ಗ ಪೂರ್ಣ ಮಾಡೋದ್ರಿಂದ ಹೆಂಗೆ ಕಂಡುಹಿಡಿಬೇಕಂತ ಇದೊಂದು ಇದೆ, ವಿಧಾನ ಇದೆ. ಅದನ್ನು ನಿಮ್ಮ ಇದಕ್ಕಿಲ್ಲ, ಅದು ಮುಂದಿನ ತರಗತಿಯಲ್ಲಿ ಇದೆ. ವರ್ಗ ಸಮೀಕರಣದ ಸೂತ್ರ, ಇವ್ರಿಗೆ ವರ್ಗ ಸಮೀಕರಣ ಸೂತ್ರ ಯಾರು? ಭಾಸ್ಕರ್, 2ನೇ ಭಾಸ್ಕರ್ ಇವರು ಅವ್ರು ಹೇಳಿದ್ದಾರೆ. ಯಾರು ಕಂಡುಹಿಡಿದಾರೆ ಅಂತ? ಶ್ರೀಧರಾಚಾರ್ಯ ಅಂತ ತುಂಬ ಇದ್ದಾರೆ, ಫೇಮಸ್ ಇದ್ದಾರೆ ಎಂದು ಕರೆಯಲ್ಪಡುವ ಒಂದು ಸೂತ್ರವನ್ನು ಪ್ರತಿಪಾದಿಸಿದರು. ಅವರೇ ಅದನ್ನು ಕಂಡುಹಿಡಿದರು. ಇದಕ್ಕೆ ಮತ್ತೆ ಯಾರು ಕೆಲಸ ಮಾಡಿದ್ದಾರೆ? ಇದರ ಮೇಲೆ
ಅರಬ್ ಗಣಿತಜ್ಞರಾದ ಅಲ್ ಖ್ವಾರಿಜ್ಮಿ ಅವ್ರ ಮೇಲೆ ಅಲ್ಜಿಬ್ರಾ ಅಂತ ಹೆಸರು ಬಂತು. ಅರಬ್ ಗಣಿತಜ್ಞರಾದ ಅಲ್ ಖ್ವಾರಿಜ್ಮಿ ಅವರು ಸುಮಾರು ಯಾವಾಗವರು 800 ಕ್ರಿಸ್ತಶಕ 800 ಅವರು ಸಹ ವಿವಿಧ ರೀತಿಯ ವರ್ಗ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡಿದ್ದರು. ಮತ್ತಾರು ಅಬ್ರಾಮ್ ಬಾರ್ ಹಿಯ ಹ ನಸಿ ಅವರು, ಇವರು ಒಬ್ಬರು. ಇವರಲ್ಲಿ ಅವರು ಯುರೋಪ್ನವರು ಇದ್ರ ಮೇಲೆ ಕೆಲಸ ಮಾಡ್ಯಾರ 1145ರಲ್ಲಿ. ಯುರೋಪಿನ ಪ್ರಕಟವಾದ ತನ್ನ ಪುಸ್ತಕ ಲಿಬರ್ ಎಂಬಾಡೋರಮ್ನಲ್ಲಿ ವಿವಿಧ ವರ್ಗ ಸಮೀಕರಣಗಳ ಸಂಪೂರ್ಣ ಪರಿಹಾರ ನೀಡಿದ್ದಾರೆ. ಇವರು ಭಾಳ ಕೆಲಸ ಮಾಡ್ಯಾರ. ಸೊ ಇವನ್ನೆಲ್ಲ ನಮ್ಗೆ ಗೊತ್ತಿರಬೇಕು. ಯಾರ್ಯಾರು ನಾವೀಗ ಸರಳವಾಗಿ ಏನು ಮಾಡಲಿಕ್ಕೆ ಅವರು ಎಷ್ಟು ಕಷ್ಟಪಟ್ಟರು ಅಂಥೇಳಿ ಗೊತ್ತಿರಬೇಕು ನಮಗೆ. ಅವರು ಅವಾಗ ಏನೂ ಅವ್ರ ಕಡೆ ಸಲಕರಣೆಗಳಿರಲಿಲ್ಲ. ಅವರು ಸ್ವಂತ ಬುದ್ಧಿ ಉಪಯೋಗಿಸಿ, ಆಮೇಲೆ ಅವ್ರ ಸ್ವಂತ ಅವ್ರದ್ದೇನು ಇದೆಯಲ್ಲ ತಮ್ಮ ಎಕ್ಸ್ಪೀರಿಯನ್ಸ್, ಅದರಿಂದನೇ ಇವೆಲ್ಲ ಮಾಡಿದ್ದಾರೆ. ಸೊ ಇವನ್ನೆಲ್ಲ ನಮಗೆ ಗೊತ್ತಿರಬೇಕು. ನಾವು ಈ ಅಧ್ಯಾಯದಾಗ ಏನೇನು ಕಲಿತೀವಪ್ಪ? ಈ ಅಧ್ಯಾಯದಲ್ಲಿ ವರ್ಗ ಸಮೀಕರಣಗಳು ಮತ್ತು ಮೂಲಗಳನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಅಭ್ಯಾಸ ಮಾಡ್ತೀವಿ. ಇದನ್ನು ಬಿಡಿಸೋದಂದ್ರೆ ನಾವು ಮೂಲ ಕಂಡುಹಿಡಿದು. ಮೂಲ ಅಂದ್ರೇನು? ಈಗ ಯಾವುದು ಚರಾಕ್ಷರ ಇರುತ್ತೋ ಅದರ ಬೆಲೆ ಕಂಡುಹಿಡಿದ್ರೆ ಅದೇ ಮೂಲ. ನಿತ್ಯ ಜೀವನದ ಸನ್ನಿವೇಶ ಇದು ಎಲ್ಲೆಲ್ಲೇ ಆಗಿದೆ ಅನ್ವಯಿಸಿದೆಯಲ್ಲ, ಅದರದನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಸರಿನಾ? ಅರ್ಥವಾಯಿತು? ಈಗ ವರ್ಗ ಸಮೀಕರಣಗಳು ಯಾವ ಥರ ಇರ್ತದೆ, ಇಲ್ಲಿ ನಾವು ಮಾಡಿದ್ವಲ್ಲ ಇದೇ ವರ್ಗ ಸಮೀಕರಣ. ಯಾವುದಿದು? ಯಾವುದ್ರಲ್ಲೇನಾದರೂ ಹೇಳ್ಬೋದು. ನಾವೀಗ ಸರ್ವೇ ಸಾಮಾನ್ಯವಾಗಿ ಎಕ್ಸ್ದಲ್ಲಿ ಹೇಳ್ತೀವಿ. ಎಕ್ಸ್ ಚರಾಕ್ಷರವುಳ್ಳ ಒಂದು ವರ್ಗ ಸಮೀಕರಣವು ax² + bx + c = 0 ರೂಪದ ಒಂದು ಸಮೀಕರಣವಾಗಿದ್ದು, ಇಲ್ಲಿ ಎ ಬಿ ಸಿ ಏನವು? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆ ಏನೇ ಇರ್ಬೋದು, ವರ್ಗಮೂಲ ಇರ್ಬೋದು, ಭಿನ್ನ ರಾಶಿ ಇರ್ಬೋದು, ಪೂರ್ಣ ಸಂಖ್ಯೆ ಇರ್ಬೋದು, ಪೂರ್ಣಾಂಕ ಇರ್ಬೋದು, ಏನಾದರೂ ಇರ್ಬೋದು. ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳು ಮತ್ತು ಎ 0ಗೆ ಸಮ ಇರಬಾರ್ದು, ಎ ಬೆಲೆ 0 ಇರಬಾರ್ದು. ಇದೊಂದು ನಮಗೆ ಮನನ ಇರಬೇಕು. ಈಗ ನೋಡಿ, ಇದರಲ್ಲಿ ಇಲ್ಲಿ ಮಾಡಿದ್ವಿ ನಾವು 2x² + x - 300 = 0. ಇದು ವರ್ಗ ಸಮೀಕರಣವಾಗಿದೆ. ಇಲ್ಲೊಂದಿದೆ ನೋಡಿ, 2x² - 3x + 1 = 0. ಇದನ್ನು ವರ್ಗ ಸಮೀಕರಣ. ಇಲ್ಲಿ ಹೆಂಗಿದೆ ನೋಡಿ, ಮೂರನೇದು 4x - 3x² + 2 = 0. ಇಲ್ಲೇನಾಗಿದೆ? 3x² ಮಧ್ಯದಲ್ಲಿದೆ, ಏನು ಪರವಾಗಿಲ್ಲ. ಅದನ್ನು ಮತ್ತೆ ನಾವು ಮಾರ್ಪಡಿಸಿ ಒಂದೇ ಜಾಗಕ್ಕೆ ತಂದಿಡ್ಬೋದು. ಆದರೆ ಅದರಲ್ಲಿ ಒಂದೇ ಚರಾಕ್ಷರ ಇರ್ತದೆ. ಪೂರ್ತಿ ಸಮೀಕರಣದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಒಂದೇ ಹೆಸರಿನ ಚರಾಕ್ಷರ ಇರ್ತದೆ. ಅದರ ಗರಿಷ್ಠ ಘಾತ 2 ಇದ್ರೆ ಆಯಿತು, ಅದು ವರ್ಗ ಸಮೀಕರಣ ಅಂತ ಹೇಳೋದು. ಆಮೇಲೆ ಇನ್ನೊಂದು ನೋಡಿ, 1 - x² + 300 = 0. ಇವೆಲ್ಲನೂ ವರ್ಗ ಸಮೀಕರಣ. ಇದಕ್ಕೆ ಉದಾಹರಣೆ ಅದು x² ಅಂತಿದೆಯಲ್ಲ, ಅದು ಎಲ್ಲಾದರೂ ಇರ್ಬೋದು. ಅದು ಧನ ಆದರೂ ಇರ್ಬೋದು, ಋಣ ಆದರೂ ಇರ್ಬೋದು. ಅದನ್ನೇ ಇವೆಲ್ಲ ವರ್ಗ ಸಮೀಕರಣಗಳ ಉದಾಹರಣೆ ಆಗಿದೆ. ಅಂದರೆ ಏನು ಆಗಿದೆ ಅಂದರೆ, ಈಗ ನಾವು ಪಿ ಆಫ್ ಎಕ್ಸ್ ಅಂದರೆ ಪಿ ಎಕ್ಸ್ ಅಂದರೆ ಏನು? ಇದು ಒಂದು ಬಹುಪದೋಕ್ತಿ. ವಾಸ್ತವವಾಗಿ ಪಿ ಎಕ್ಸ್ ಎಂಬುದು ಡಿಗ್ರಿ 2 ಅಂದರೆ ಮಹತ್ತಮ ಘಾತ, ಡಿಗ್ರಿ 2 ಆಗಿರುವ ಬಹುಪದೋಕ್ತಿ ಆಗಿದ್ದರೆ ಪಿ ಎಕ್ಸ್ = 0 ರೂಪದ ಯಾವುದೇ ಸಮೀಕರಣವು ವರ್ಗ ಸಮೀಕರಣ ಆಗಿರುತ್ತದೆ. ಆ ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸಿದ್ವಿ ನಾವು. ಇಲ್ಲಿ ನೋಡಿ, 0ಗೆ ಸಮೀಕರಿಸಿದ್ರೆ ಏನಾಯಿತು? ಅದು ಒಂದು ವರ್ಗ ಸಮೀಕರಣವಾಯಿತು. ಆದರೆ ಪಿ ಎಕ್ಸ್ದ ಪದಗಳು ಅವುಗಳ ಡಿಗ್ರಿಯ ಇಳಿಕೆ ಕ್ರಮದಲ್ಲಿ ಬರೆದಾಗ ನಾವು ಸಮೀಕರಣದ ಆದರ್ಶ ರೂಪ, ಇದೊಂದು ಮೂಲ ರೂಪ. ಅದು ಆದರ್ಶ ರೂಪ ಹೆಂಗೆ ಬರೀಬೇಕಂದ್ರೆ, ಮೊದಲು x² ಬರೆಯೋದು, ಆಮೇಲೆ x ಇರೋದು ಬರೆಯೋದು, ಆಮೇಲೆ ಸ್ಥಿರಾಂಕ ಬರೆಯೋದು. ಇಲ್ಲಿ ನೋಡಿ, ಇದು ax² + bx + c = 0. a 0ಗೆ ಸಮವಲ್ಲ. ಇದು ಏನಿದು? ಆದರ್ಶ ರೂಪ ಅಥವಾ ಮೂಲ ರೂಪ. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಎನ್ನುತ್ತೇವೆ. ಇಲ್ಲಿ ಬರ್ತೀವಲ್ಲ, ಮೂಲ ರೂಪ ಅಥವಾ ನಾವು ಇದಕ್ಕೇನು ಅನ್ಬೋದು? ಮೂಲ ರೂಪ ಅಥವಾ ಆದರ್ಶ ರೂಪ, ಎರಡು ಒಂದೇ. ಎ ಬಿ ಸಿಗಳು ಏನಿರ್ತವೆ? ಸಹಗುಣಕಗಳು. ಈಗ ಒಂದಿಷ್ಟು ಉದಾಹರಣೆ ನೋಡೋಣ. ಉದಾಹರಣೆ 1. ಈ ಕೆಳಗಿನ ಇವೆಲ್ಲ ನಮ್ಮ ಸುತ್ತಮುತ್ತ ಪರಿಸರದಲ್ಲೇ ನಡೆದಿರ್ತವೆ. ಸೊ ಅದನ್ನು ನಾವು ಹೆಂಗೆ ನಾವು ವರ್ಗ ಸಮೀಕರಣಕ್ಕೆ ಅದನ್ನು ಹೋಲಿಸ್ತೀವಿ ಅಂತ ನೋಡೋಣ. ಈ ಕೆಳಗಿನ ಸನ್ನಿವೇಶಗಳನ್ನು ಗಣತೀಯವಾಗಿ ಪ್ರತಿನಿಧಿಸಿ. ಏನು ಮಾಡಿದ್ದಾರೆ ಅವರು? ವಾಕ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ವಾಕ್ಯ ರೂಪದಲ್ಲಿರೋದನ್ನು ಗಣಿತ ರೂಪದಾಗ ಮಾಡೋಣ. 1ನೇ, ಜಾನ್ ಮತ್ತು ಜೀವಂತಿ ಇಬ್ಬರಿದ್ದಾರೆ. ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಆಗಿದೆ. ಏನು ಹೇಳಿದ್ದಾರೆ ಅವರು? ಇದು ಈಗ 1ನೇದು ಉದಾಹರಣೆ ತಗೊಂಡಂತೆ ಏನಂತಿದೆ? 1ನೇದು, ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45. ಬರೆಯೋಣ.
ಒಟ್ಟು ಗೋಲಿಗಳು ಎಷ್ಟು? 45. ಗೋಲಿ ಆಟ ಆಡಿದಿರಲ್ಲ, ಅದೇ. ಆಮೇಲೆ ಏನು, ಜಾನ್ ಮತ್ತು ಜನ್ ಇಬ್ಬರು ಸೇರಿ 45 ಇದೆ. ಸೊ ನಾವೇನು ಮಾಡೋಣ ಈಗ, ಜಾನ್ ಬಳಿ ಒಂದು, ಅದಕ್ಕೆ ಗೊತ್ತಿಲ್ಲ ಇಬ್ಬರದ್ದು ಎಷ್ಟಿದೆ ಅಂತ ಗೊತ್ತಿಲ್ಲ, ಜಾನ್ ಬಳಿ ನಾವೇನು ಮಾಡೋಣ ಅಂತ, ಎಕ್ಸ್ ಗೋಲಿ ಇರಲಿ ಅಂತ ಬರ್ಕೊಳ್ಳೋಣ. ಜಾನ್ ಬಳಿ, ನೀವು ಜಾನ್ ಅಥವಾ ಜೀವಂತಿ ಯಾವುದಾದ್ರೂ ಬರೀವು, ಜಾನ್ ಬಳಿ ಏನಂತ ಬರೋಣಂತೆ, ಎಕ್ಸ್ ಗೋಲಿ ಇರಲಿ. ಈಗೇನಾಯ್ತು, ಒಟ್ಟು ಅವರು 45 ಅಂದಾರೆ. ಆಮೇಲೆ ಜೀವಂತಿ ಬಳಿ ಏನಾಗುತ್ತೆ, ಜೀವಂತಿ ಒಂದೇ ಚರಾಕ್ಷರದಲ್ಲಿ ಹೇಳಬೇಕಾಗ್ತದೆ ನಾವು, ವಾಯ್ ಅನ್ಲಿಕ್ಕೆ ಬರಂಗಿಲ್ಲ, ಒಂದರಲ್ಲೇ ಹೇಳಬೇಕು. ಅಂದರೆ ಒಟ್ಟು 45, ಜಾನ್ ಬಳಿ ಎಕ್ಸ್ ಇದ್ರೆ ಜೀವಂತಿ ಬಳಿ ಏನಿರುತ್ತೆ 45 ಮೈನಸ್ ಎಕ್ಸ್ ಇರ್ತದೆ. ಸರಿ ಹೌದಿಲ್ಲ? ಇವನ್ನೆರಡು ಸೇರಿಸಿದ್ರೆ 45 ಬರುತ್ತಲ್ಲ, ಅದೇ ಥರ. ಎದಕ್ಕಂದರೆ ಒಟ್ಟು ಗೋಲಿಗಳು ದತ್ತ ಕೊಟ್ಟಿದ್ದಾರೆ, ದತ್ತ ಕೊಟ್ಟಿರೋ ಅದನ್ನು ಉಪಯೋಗಿಸಿದ್ವಿ. ಯಾಕೆ ಹಿಂಗೆ ಆಯ್ತು ಅಂತಂದರೆ, ಒಟ್ಟು ದತ್ತ ಏನು ಕೊಟ್ಟಾರೆ, ಒಟ್ಟು ಕೊಟ್ಟಿದ್ದಾರೆ, ಒಟ್ಟು 45 ಇದು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿದ್ವಿ. ಈಗ ಇಬ್ಬರು ಹತ್ರ ಆಯಿತು. ಅವ್ರ ಮುಂದೆ ಒಂದು ಸಂದರ್ಭ ಹೇಳಿದ್ದಾರೆ, ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಏನು ಮಾಡಿದ್ದಾರೆ, ಕಳ್ಕೊಂಡ್ರು. ಎಷ್ಟು? ಇಬ್ಬರು ತಲಾ ಅಂದರೆ ಇಬ್ರು ಸೇರಲ್ಲ, ಇಬ್ರು ತಲಾ 5 ಗೋಲಿಗಳನ್ನು ಕಳೆದುಕೊಂಡ್ರೆ ಅಂದ್ರೇನು, ಹೋದು ಅವ್ರ ಕಡೆ ಇದ್ದದ್ದು ಹೋಯ್ತು ಅಂದರೆ ಏನಾಗುತ್ತೆ, ಈಗ ಜಾನ್ ಬಳಿ ಎಷ್ಟು ಆಗ್ತದೆ, ಅವಾಗ ಜಾನ್ ಕಡೆ ಎಷ್ಟು ಉಳಿತದೆ, ಎಕ್ಸ್ ಇತ್ತು, 5 ಹೋಯ್ತು ಅಂದರೆ ಎಕ್ಸ್ ಋಣ 5 ಆಯಿತು. ಮತ್ತು ಜೀವಂತಿ ಕಡೆ ಏನಾಗುತ್ತೆ, ಜೀವಂತಿ ಕಡೆ ಏನಾಗುತ್ತೆ, ಮೊದಲು 45 ಮೈನಸ್ ಎಕ್ಸ್ ಇತ್ತು, ಮತ್ತೆ 5 ಹೋಯ್ತು. ಇದನ್ನು ಸರಳೀಕರಣ ಮಾಡಿದರೆ ಇದು 45 ಒಂದೇ ಕಡೆ ತೊಗೊಂಡಂತೆ, 45 ಮೈನಸ್ 5 40 ಆಯಿತು, ಮೈನಸ್ ಎಕ್ಸ್ ಆಯಿತು. ಜೀವಂತಿ ಕಡೆ ಇಷ್ಟು ಬಂತು. ಇದು ಒಂದು ಅವ್ರ ಕಡೆ 5 ಗೋಲಿಗಳು ಕಳೆದುಕೊಂಡಾಗ. ಮುಂದೇನು ಹೇಳ್ತಾರೆ ಅವರು, ಇವರ ಬಳಿ ಈಗೇನು ಉಳಿದ್ವಲ್ಲ, ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ 124 ಆಗುತ್ತದೆ. ಗುಣಲಬ್ಧ ಎಷ್ಟು? 124. ಅಂದರೆ ಎದರ ಗುಣಲಬ್ಧ ಈಗ? ಸೊ ಇದು ಜಾನ್ ಮತ್ತು ಜೀವಂತಿ 40 ಮೈನಸ್ ಎಕ್ಸ್ 124. ಇದನ್ನು ನಿಮಗೆ ಗುಣಿಸ್ಲಿಕ್ಕೆ ಬರುತ್ತಲ್ಲ, ಎರಡು ಕಂಸಗಳನ್ನು ಗುಣಿಸೋದು ನಾವು ಕಲ್ತಿದ್ದೀವಿ. ಏನು ಮಾಡಬೇಕು, ಎಕ್ಸ್ನಿಂದ 40ಕ್ಕೆ ಗುಣಿಸ್ಬೇಕು, 40 ಎಕ್ಸ್, ಮತ್ತು ಎಕ್ಸ್ದಿಂದ ಮೈನಸ್ ಎಕ್ಸ್ ಗುಣಿಸಿದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. 5ರಿಂದ 40 ಗುಣಿಸಿದರೆ ಮೈನಸ್ 200 ಆಯಿತು, ಮತ್ತು ಮೈನಸ್ 5ರಿಂದ ಮೈನಸ್ ಎಕ್ಸ್ ಗುಣಿಸಿದರೆ ಪ್ಲಸ್ 5 ಎಕ್ಸ್ ಆಯಿತು. ಇದು ಅದಕ್ಕೆ ಸಮ 124. ಈಗ ಇವನ್ನೆಲ್ಲ ಈ ಕಡೆ ತೊಗೊಂಡ ಏನಾಗುತ್ತೆ ನೋಡೋಣ. ಎಕ್ಸ್ ಸ್ಕ್ವೇರ್ ಅಂದರೆ ನಾನು ಬರೆಯೋದಿಲ್ಲ, ಬಟ್ ಎಲ್ಲ ಒಂದೇ ಕಡೆ ತೊಗೊಳ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಇದು 40 ಎಕ್ಸ್ನಲ್ಲಿ 5 ಎಕ್ಸ್ ಕುಡಿಸಿ 45 ಎಕ್ಸ್ ಆಯಿತು, ಮೈನಸ್ 45 ಎಕ್ಸ್ ಆಗ್ತದೆ ಆ ಕಡೆ ಹೋದರೆ. ಆಮೇಲೆ ಇದು 200 ಈ ಕಡೆ ಬಂದರೆ ಏನಾಗುತ್ತೆ, ಸಂಕಲನ ಆಗಿ ಇದಕ್ಕೆ ಕೂಡ್ತದೆ, ಪ್ಲಸ್ ಮುಂದೆ 324 ಆಯಿತು, ಸಮ 0. ಈಗ ನೋಡಿ ಹೆಂಗಾಯ್ತು ಇದು, ಇದೇ ಬಂತ? ಸರಿಯಾಗಿ ಬಂದಿದೆ. ಈಗ ನಾವೇನು ಮಾಡಿದ್ವಿ, ವರ್ಗ ಸಮೀಕರಣವನ್ನು ರಚಿಸಿದ್ವಿ. ಅವ್ರು ಕೊಟ್ಟಿರೋ ಇದಕ್ಕೆ ನಾವು ಏನನ್ನು, ವರ್ಗ ಸಮೀಕರಣ. ಸರಿ, ಅರ್ಥ ಆಯ್ತು? ವೆರಿ ಗುಡ್. ಏನು ಮಾಡಿದ್ವಿ ಮೊದಲು, ಬಟ್ ಅವು ಏನೇನು ಇದು ಕೊಟ್ಟಿದ್ದಾರೆ, ಕರಾರುಗಳನ್ನು ಕೊಟ್ಟರೆ ಅದನ್ನು ಉಪಯೋಗಿಸ್ಬೇಕು ನಾವು. ಒಟ್ಟು ಗೋಲಿ ಕೊಟ್ಟಿದ್ದಾರೆ ಮೊದಲು 45. ಆಮೇಲೆ ಜಾನ್ ಬಳಿನೂ ಗೊತ್ತಿಲ್ಲ, ಜೀವಂತಿ ಬಳಿನೂ ಗೊತ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ಜಾನ್ ಬಳಿ ಎಕ್ಸ್ ಇರಲಿ, ಉಳಿದಿರೋದು ಜೀವಂತಿ ಬಳಿ. ಜೀವಂತಿ 45 ಮೈನಸ್ ಎಕ್ಸ್. ನೀವು ಜೀವಂತಿ ಎಕ್ಸ್ ಅಂತ ತೊಗೊಂಡು ಜಾನ್ ಬಳಿ 45 ಮೈನಸ್ ಎಕ್ಸ್ ಅಂತ, ಅದೇನು ಸಮಸ್ಯೆ ಇಲ್ಲ. ಸೊ ಆಮೇಲೆ ಅವರು ಏನು ಹೇಳಿದರೆ, ಮುಂದೆ ಏನಾಗ್ತದೆ, 5 ಗೋಲಿಗಳನ್ನು ಕಳ್ಕೊಂಡು ಬಿಡ್ತಾರೆ. ಸೊ ಅವಾಗ ಜಾನ್ ಬಳಿ ಏನಾಗುತ್ತೆ, ಎಕ್ಸ್ ಮೈನಸ್ 5 ಆಗುತ್ತೆ, ಮತ್ತು ಜೀವಂತಿ ಬಳಿ ಏನಾಗುತ್ತೆ 45 ಮೈನಸ್ ಎಕ್ಸ್, ಆಮೇಲೆ ಮೈನಸ್ 5 ಅಂದರೆ 40 ಋಣ ಎಕ್ಸ್ ಆಗ್ತದೆ ಜೀವಂತಿ ಬಳಿ. ಅದನ್ನು ಸರಳ ಮಾಡಿದಾಗ ಆಮೇಲೆ ಅವ್ರು ಏನು ಹೇಳಿದ್ದಾರೆ, ಗುಣಲಬ್ಧ ಈಗೇನು ಉಳಿದಿದ್ದಾವಲ್ಲ ಅವನ್ನೆರಡು ಗುಣಲಬ್ಧ ಮಾಡಿದಾಗ 124. ಸೊ ನಾವೇನು ಬರ್ತೀವಿ, ಗುಣಲಬ್ಧ ಅಂದರೆ ಇಬ್ಬರದ್ದು ಬಳಿ ಇರೋದನ್ನು ಸಂಖ್ಯೆಗಳನ್ನು ಗುಣಲಬ್ಧ ಮಾಡಿದ್ವಿ. ಜಾನದ್ದು ಗುಣಲೆ ಜೀವಂತಿ, ಜಾನ್ ಎಕ್ಸ್ ಮೈನಸ್ 5 ಇದೆ, ಜೀವಂತಿ 40 ಮೈನಸ್ ಎಕ್ಸ್ ಇದೆ. ಅವೆರಡನ್ನು ಗುಣಲಬ್ಧ ಮಾಡಿದಾಗ 124. ಈ ಕಂಸಗಳನ್ನು ಗುಣಿಸಿದಾಗ ನಮಗೆ ಈ ಥರ ಒಂದು ಸಮೀಕರಣ ಬಂತು. ಇಲ್ಲಿ ನೋಡಿ, ಎಕ್ಸ್ದು ಮಹತ್ತಮ ಘಾತ 2 ಇದೆ, ಮತ್ತು ಇದು ಯಾವುದೋ ರೂಪದಲ್ಲಿದೆ, ax² ಪ್ಲಸ್ bx ಪ್ಲಸ್ c ಸಮ 0 ರೂಪದಲ್ಲಿದೆ. ಹಾಗಾಗಿ ಇದು ಒಂದು ವರ್ಗ ಸಮೀಕರಣ ಆಗ್ತದೆ. ಅರ್ಥ ಆಯ್ತು ನಿಮಗೆ? ಇದೆ. ಸೊ ಇದು ನಮ್ಮ ದೈನಂದಿನ ಕ್ರಿಯೆಯಲ್ಲಿ ಹೆಂಗೆ ಉಪಯೋಗ ಆಗ್ತದೆ ಅಂತ.
ಮುಂದೆ ಹೋಗೋಣಂತೆ. ಅದಕ್ಕಿಂತ ಮೊದಲು ಏನು ಒಂದು ವರ್ಗ ಸಮೀಕರಣ ಬಗ್ಗೆ ಹೇಳ್ತಾ ಇದ್ದಾರೆ. ಎಕ್ಸ್ದಲ್ಲಿ ಹೆಂಗಿರ್ತದೆ, ಇದು ಮೂಲ ರೂಪ ax² + bx + c ಸಮ 0. ಇಲ್ಲೇನು ಎ ಬಿ ಸಿ ಏನಿರ್ತದೆ, ರಿಯಲ್ ನಂಬರ್, ವಾಸ್ತವ ಸಂಖ್ಯೆ ಇರ್ತದೆ. ಎ 0ಗೆ ಸಮವಲ್ಲ. ಆಮೇಲೆ ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ, 5x² - 3x + 3 = 0. ಏನು ಇದು ಎದರಿಂದ ಬಂದದೆ, ವರ್ಗದಿಂದ ಬಂದದ್ದು. ಇದು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಇದು ಒಂದು ಥರ ವರ್ಗ ಸಮೀಕರಣ. x² ಒಂದು ಕಡೆ ಇದೆ, 3x - 1 ಒಂದು ಕಡೆ ಇದೆ. ಇವನ್ನೆಲ್ಲ ನಾವು ಒಂದೇ ಕಡೆ ತೊಗೊಳ್ಬಹುದು. ಎಲ್ಲ ಬಲಗಡೆ ಇರೋದು ಎಡಗಡೆ ತೊಗೊಂಡಾಗ ಅದು ಆದರ್ಶ ರೂಪದಲ್ಲಿ ಆಗ್ತದೆ. x² 3x ಇರೋದು -3x ಆಗ್ತದೆ, -1 ಇರೋದು +1 ಆಗ್ತದೆ, ಸಮ 0. ಇಲ್ಲಿ ಸಗುಣಕಗಳು ಏನೇನಾಗ್ತದೆ, a 1 ಆಗ್ತದೆ, b -3 ಆಗ್ತದೆ, c ಮತ್ತು ಎಷ್ಟಾಗುತ್ತೆ 1 ಆಗ್ತದೆ. ಸೊ ಇದು ಒಂದು ವರ್ಗ ಸಮೀಕರಣದ ಉದಾಹರಣೆ. ಇದೊಂದಿದೆ ನೋಡಿ ಉದಾಹರಣೆ, 5 + 1/x - 1/x² = 0. ಇದನ್ನು ನಾವು ಸರಳವಾಗಿ ಆದರ್ಶ ರೂಪದ ಏನು ಮಾಡಬೇಕು, x² ಪೂರ್ತಿ ಎಲ್ಲದಕ್ಕೂ ಗುಣಿಸ್ಬೇಕು. ಅಂದರೆ x² ಅಂದ್ರೆ ಏನು, ಅದು ಲಸ ಗುಣಿಸಿದಾಗ ನಮಗಿದು ಆದರ್ಶ ರೂಪ ಬರ್ತದೆ. 5x² + x - 1 = 0. ಇಲ್ಲಿ ಎ ಬೆಲೆ ಎಷ್ಟಾಗ್ತದೆ, ಎ ಬೆಲೆ 5, ಹಾಗೆ ಸಗುಣಕಗಳ ಬೆಲೆ ಇದು ನೋಡಿ.